ಪರಮೇಶ್ವರ್ ಅವರು ಜಗದ್ಗುರುಗಳು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಯಾರು ಜಗದ್ಗುರು? ಹೊಂದಾಣಿಕೆ ರಾಜಕಾರಣ ಯಾರು ಹೇಳಿರೋದು? ಸುರೇಶ್ ಗೌಡ. ಇವರು ಮಹಾ ಜಗದ್ಗುರುಗಳು. ಇವರು ಅವ್ರು ಬರೀ ಜಗದ್ಗುರು ಇವರು ಮಹಾ ಜಗದ್ಗುರುಗಳು. ತ್ರಿಬಲ್ ಏನೋ ಇನ್ನೊಂದು ಸೇರಿಸ್ಬೇಕು. ಸರಿ ಇದಾಯ್ತಲ್ಲ. ಬಣ ರಾಜಕೀಯ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ, ಅದು ಜಿಲ್ಲೆಯಲ್ಲೂ ಕೂಡ ಬಣಗಳಾಗ್ತಾ ಇದೆ. ಸರ್, ನೀವು ಗೃಹ ಸಚಿವರ ಕಾರ್ಯಭಾರ ಮಾಡ್ತಾ ಇದ್ದೀರಿ. ಯಾರು ಈಗ ಯಾರನ್ನ ಒಬ್ಬೊಬ್ರು ಕೇಳ್ರಪ್ಪ, ನಿಧಾನವಾಗಿ ಇರ್ತೀನಿ, ಇನ್ನೂ 1 ಗಂಟೆ ಬೇಕಾದ್ರೆ ಇರ್ತೀನಿ. ಆತರ ಏನಿಲ್ಲ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿಲ್ಲ. ಇನ್ನೊಂದ್ಸರಿ ಬಣಗಳ ಬಗ್ಗೆನಾ? ಅವನ ತಟ್ಟೆ ಅವನ ಪಾರ್ಟಿನಲ್ಲಿ ಹೆಗಣ ಸದ್ ಬಿದ್ಬಿಟ್ಟೈತೆ. ಇಲ್ಲೆಲ್ಲ ಈ ನೊಣ ಸದ್ ಬಿರೋದನ್ನ ಯಾಕೆ ಹೇಳ್ತಾವನಲ್ಲಿ? ಎಷ್ಟಿದೆ ಅವ್ರದೆಲ್ಲ. ಯತ್ನಾಳ್ ಏನಿರೋದು ಏನ್ ಹೇಳವ್ರೆ ವಿಜಯಣ್ಣನ ಬಗ್ಗೆ? ನಾನು ವಿಜಯಣ್ಣನ ಜಾಗದಲ್ಲಿದ್ರೆ ಬೆಳಿಗ್ಗೆನೇ ಯತ್ನಾಳನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಿದ್ದೆ. ಅವ್ರ ಮೇಲೆ ಕ್ರಮ ತಗೊಳಕ್ಕೂ ಇವ್ರಿಗೆ ಶಕ್ತಿ ಇಲ್ಲ. ಇವ್ರಿಗೆ ಎಷ್ಟು ಬೈತಾರ ಅವರು. ಹಂಗಾರ ನಮ್ಮ ಪಾರ್ಟಿ ಬಣ ಆಯ್ತಾ? ನಾವೆಲ್ಲ ಇರ್ಬೋದು, ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ವಿಷಯ ಆಧಾರಿತವಾಗಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ಭಿನ್ನಾಭಿಪ್ರಾಯಗಳು ಇರ್ಬೋದು ಅಷ್ಟೇ. ಆದ್ರೆ ಆ ರೀತಿಯಲ್ಲಿ ಇವರು ಲಂಚಕೋರ ಇದ್ದ, ಇವನು ಫೋರ್ಜರಿ ಸೈನ್ ಮಾಡಿದ್ದ ಅಧ್ಯಕ್ಷ ಅಂತ ಹೇಳಿ ಹೇಳ್ತಾನಲ್ಲ ಯತ್ನಾಳು. ಅವರು ಸೀನಿಯರ್ ಲೀಡರ್ ಇದ್ದಾರೆ. ಯತ್ನಾಳು ರೈಲ್ವೆ ಮಂತ್ರಿ ಆಗಿದ್ರು ವಾಜಪೇಯಿ ಕಾಲದಲ್ಲಿ. ಸೆಂಟರ್ ಅಲ್ಲಿ ಲೋಕಸಭಾ ಸದಸ್ಯರಿದ್ರು, ವಿಧಾನ ಪರಿಷತ್ ಸದಸ್ಯರಿದ್ರು, ವಿಧಾನಸಭೆ ಸದಸ್ಯರಿದ್ದಾರೆ. ಅಂಥವ್ರು ಬಾಯಲ್ಲಿ ಈ ರೀತಿಯ ತೀವ್ರವಾದ ಆರೋಪಗಳು ಬಂದರೂ ಕೂಡ ಅಟ್ಲೀಸ್ಟ್ ಅವ್ರಿಗೊಂದು ನೋಟಿಸ್ ಕೊಟ್ಟು ಸಮಜಾಯಿಷಿ ಕೇಳೋಷ್ಟು ವ್ಯವಧಾನನೂ ಇಲ್ಲ ಅಂತ ಹೇಳಿದ್ರೆ ಆ ಪಕ್ಷದಲ್ಲಿ ಏನೋ ಶಿಸ್ತಿದ್ಯಾ? ಯಾರಿಗೆ? ಇವ್ರು ಕೊಟ್ಟವ್ರೇನ್ರಿ? ಒಂದ್ಸತಿ ಅಲ್ಲಿ ಅವ್ರು ಕೊಟ್ಟವ್ರು. ಅವ್ರು ನನ್ ನೋಟಿಸೇ ಬಂದಿಲ್ಲ, ಅಲ್ಲೆಲ್ಲೋ ಹೇಳವ್ರೆ, ನಾನು ಉತ್ತರನೂ ಕೊಡಲ್ಲ ಅಂತಾರ ಅವರು. ಇವ್ರೇನ ಕೊಟ್ಟವ್ರ ರಾಜ್ಯಾಧ್ಯಕ್ಷರು? ಇಲ್ಲಿ ಶಿಸ್ತು ಸಮಿತಿ ಇರುತ್ತೋ ಇಲ್ಲ? ಇಲ್ಲಿ ಶಿಸ್ತು ಸಮಿತಿ ಇದ್ಮೇಲೆ ನೋಟಿಸ್ ಎಲ್ಲ ಕೊಡ್ಬೇಕಲ್ಲ. ಅದಕ್ಕೋಸ್ಕರ ನಾನು ಅವ್ರ ವಿಚಾರದಲ್ಲಿ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ. ಭಿನ್ನಾಭಿಪ್ರಾಯಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳಿದ್ರೆ ನಾನು ತಪ್ಪು ಹೇಳ್ದಂಗೆ ಆಗ್ತದೆ. ಭಿನ್ನಾಭಿಪ್ರಾಯಗಳು ಇರ್ಬೋದು. ಯಾವುದೇ ಭಿನ್ನಾಭಿಪ್ರಾಯಗಳಿದ್ರು ಯಾವುದೇ ಸಂದರ್ಭಗಳು ಬಂದಾಗ ಆಯಾ ಸಂದರ್ಭದಲ್ಲಿ ಅವೆಲ್ಲ ಮಾಯ ಆಗ್ತವೆ. ಪರಮೇಶ್ವರ್ ಆದಿಯಾಗಿ ತಾವು ಕೂಡ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರಿ. ಆ ವಿರೋಧ ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತ? ಕಾಮಗಾರಿ ನಡೀತಾ ಇದೆ, ತಮ್ಮೆಲ್ಲರೂ ವಿರೋಧ ಇದ್ರು ಕೂಡ ಕತ್ತಮುಚ್ಚಿ ಕಾಮಗಾರಿ ನಡೀತಾ ಇದೆ. ಸರ್ಕಾರಿ ಭೂಮಿ ಎಲ್ಲಿದೆ ಅಲ್ಲೆಲ್ಲಾನು ಇದನ್ನ ಪೈಪ್ಲೈನ್ ಹಾಕುವಂತ ಕಾಮಗಾರಿ ನಡೀತಾ ಇದೆ. ಸೊ ಈ ನಡುವೆ ತಮ್ಮದು ಸ್ವರೂಪ ಯಾವ ರೀತಿ ಇರುತ್ತೆ ವಿರೋಧದ್ದು ಅಂತ? ಸಂಪೂರ್ಣವಾಗಿ ಬೇಡ ಅನ್ನುವಂಥದ್ದು? ನಾವು ಸಂಪೂರ್ಣವಾಗಿ ಬೇಡ ಅಂತಾನು ಹೇಳಿದ್ದೇವೆ. ಆ ಕಾಮಗಾರಿ ಯಾವುದೇ ಕಾರಣಕ್ಕೂ ಮೆಟೀರಿಯಲೈಸ್ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ಸರ್ಕಾರಿ ಭೂಮಿನಲ್ಲಿ ಮಾಡ್ಕೋತಾರೆ ಅಂತ ಇಟ್ಕೊಳ್ಳಿ. ಬೇರೆ ಭೂಮಿನಲ್ಲಿ ಮಾಡ್ಬೇಕಾದ್ರೆ ಅಕ್ವಿಷನ್ ಆಗ್ಬೇಕಲ್ಲ. ಇವತ್ತು ಅಕ್ವಿಷನ್ ಎಷ್ಟು ದೂರ ಮಾಡ್ತಾರೆ ರಸ್ತೆಗಳಲ್ಲಿ? ನೀವು ಅಕ್ವಿಷನ್ದು ಈ ಪೈಪ್ಲೈನ್ ಹಾಕೋ ವಿಚಾರ ಕಷ್ಟ ಏನು ಅಂತ ನಾನು ಸಕಲೇಶ್ಪುರದಲ್ಲಿ ನೋಡಿದೆ. ಈ ಇದಕ್ಕೆ ಎತ್ತಿನೊಳಗೆ ಒಂದು ಪೈಪ್ಲೈನ್ ಹಾಕಕ್ ಬಿಡ್ತಾ ಇರ್ಲಿಲ್ಲ. ಅಕ್ವಿಷನ್ ಮಾಡಿ ಕಾಂಪನ್ಸೇಷನ್ ಕೊಡಿ, ಹಾಕೊಂಡು ಹೋಗಿ ಅಂತಾರೆ. ಅಷ್ಟು ಪ್ರೊಸೀಡಿಂಗ್ಸು ಅವೆಲ್ಲ ಆಗಬೇಕು ಅಂತ ಹೇಳಿದ್ರೆ ಬಹಳ ಕಂಬರ್ಸಮ್ ಪ್ರೊಸೀಡಿಂಗ್ಸು. ಮೊದಲಿದ್ದು ಅಕ್ವಿಷನ್ ಆ್ಯಕ್ಟ್ಗೂ ಮತ್ತೆ ಲೇಟೆಸ್ಟ್ ಆಗಿ ಬಂದಿರೋ ಆ್ಯಕ್ಟ್, ಈಗ ಪ್ರೆಸೆಂಟ್ ಇರೋ ಆ್ಯಕ್ಟ್ಗೂ ಬಹಳ ವ್ಯತ್ಯಾಸ ಇದೆ. ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಫಾರ್ಮರ್ ವಿ ಆರ್ ನಾಟ್ ಏಬಲ್ ಟು ಗೆಟ್ 1 inch of land. ಮಾರ್ಕೆಟ್ ವ್ಯಾಲ್ಯೂ ಕೊಡಬೇಕು. ಕೊಡೋದು ವ್ಯಾಲ್ಯೂ ಪ್ರಶ್ನೆ ಬಂದಾಗ ಎಷ್ಟು ಕೊಡಬೇಕು, ಏನ್ ಮಾಡಬೇಕಿದೆ. ಜಮೀನೇ ಕೊಡಲ್ಲ ಅಂದಾಗ ನೀವು ಮಾರ್ಕೆಟ್ ವ್ಯಾಲ್ಯೂ ತಗೊಂಡು ಏನ್ ಮಾಡ್ತೀರಿ? ಈಗ ಒಟ್ಟಿನಲ್ಲಿ ನೋಡಪ್ಪ, ನೀರು ಅಲ್ಲಿ ಹೋಗೋದ್ ರೀತಿನಲ್ಲಿ ನೋಡ್ಕೊಳ್ತೀವಿ ನಾವು, ಅಷ್ಟು ಹೇಳ್ಬೋದು. ಯಾವ ರೀತಿ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಇದಾದ್ಮೇಲೆ ಇನ್ನೊಂದೆರಡು ನಾನು ಒಂದು ಸಿದ್ಧಾಂತದ ಕೆಲವು ಮಾತು ಅಂದ್ರೆ ಪಾಲಿಸಿ. ಈಗ ನಾನು ಅಂದ್ರೆ ಉದಾಹರಣೆಗೆ ನಾನು ತಗೋತಾ ಇದ್ದೀನಿ. ಮಧುಗಿರಿನಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಿರಿ ಇರ್ಬೋದು, ಮಂಚೂಡಿ ಘಟಕಗಳಿರ್ಬೋದು, ಇವು ಯಾವುದರಲ್ಲೂ ಕೂಡ ನನ್ನ ಜಾತಿಯವರು ಬರಬಾರ್ದು. ಅಂದ್ರೆ ಇದನ್ನ ಯಾಕೆ ಪೀಠಿಕೆ ಹೇಳಿದೆ ಅಂದ್ರೆ, 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಜಾತಿಯ ಅಭ್ಯರ್ಥಿ ಎಲೆಕ್ಷನ್ ನಿಲ್ತಾನೆ ಆ ಜಾತಿಯವನ್ನ ಬಿಟ್ಟು ಅಲ್ಲಿನ ಬ್ಲಾಕ್ ಸಮಿತಿ ಅಧ್ಯಕ್ಷಗಳನ್ನ ಮಾಡಬೇಕು.
ಮುಂಚೂಣಿ ಘಟಕದ ಅಧ್ಯಕ್ಷಗಳನ್ನು ಕೂಡ ಬೇರೆ ಜಾತಿಯವರಿಗೆ ಕೊಡಬೇಕು. ಆಗ ಬೇರೆ ಜಾತಿನಲ್ಲಿ ಲೀಡರ್ಶಿಪ್ ಬೆಳೆಸ್ದಂಗೆ ಆಗ್ತದೆ. ಒನ್ ಸೆಕೆಂಡ್ ಈಸ್ ಆ ಸಮುದಾಯದ ಪ್ರೀತಿ ವಿಶ್ವಾಸ ನಮ್ಮ ಪಕ್ಷದ ಬಗ್ಗೆ ಬರ್ತದೆ. ಈ ಎರಡು ಅಂಶಗಳನ್ನು ಬಹಳ ತೀವ್ರವಾಗಿ ನಾನು ದೆಹಲಿಗೆ ಹೋದಾಗ ಅವರ ಮನವರಿಕೆಯನ್ನು ನಾನು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮಾಡಿದ್ದೇನೆ. ಅವರು ಕೂಡ ಅದನ್ನು ಒಪ್ಪಿದ್ದಾರೆ. ನೀನು ಹೇಳ್ತಕ್ಕಂಥದ್ದು ಸರಿ ಇದೆ, ಪಕ್ಷಕ್ಕೆ ಒಳ್ಳೇದಾಗ್ತದೆ, ಮಾಡಬೇಕು ಅಂತಕ್ಕಂಥದ್ದು ಇದೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ